ಸೊ ನನ್ನ ಒಡಿಶಾ ಟ್ರಿಪ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬಂದು ಬೇಗ ಎದ್ದು ರೆಡಿಯಾಗಿ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ. ಸೊ ಏನೇ ಒಳ್ಳೆ ಕೆಲಸ ಅಥವಾ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರ ಕೆಲಸ ಅಥವಾ ದೇವ್ರ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ದೇವ್ರ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಮನೆ ದೇವ್ರಿಗೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ನಾನು ಯಾವಾಗ ಮನೆಯಿಂದ ಆಚೆ ಹೋಗ್ಬೇಕು ಅಂದ್ರೂ ಮೊದಲು ದೇವ್ರ ಆಶೀರ್ವಾದ ತೊಗೊತೀನಿ. ಸೊ ಈಗಲೂ ಕೂಡ ತೊಗೊಂಡಿದ್ದು ಆಯಿತು, ದೇವ್ರ ಆಶೀರ್ವಾದ ಅಂತೂ ತೊಗೊಂಡಿದ್ದಾಯಿತು. ಇವಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಫಾದರ್ ಅವ್ರ ಆಶೀರ್ವಾದ ಮೊದಲು ಬೇಕು. ಸೊ ಅದು ಕೂಡ ತೊಗೊಳ್ತಾ ಇದ್ದೀನಿ. ಏನು ಕಾಣಿಸಲ್ಲ. ಸೊ ಇದು ಬೆಳಗಿನ ಜಾವ 5 ಕಾಲಾಗಿದೆ. ಇಲ್ಲಿ ನಮ್ಮೂರಿಂದ ಬೆಂಗಳೂರಿಗೆ ಬಸ್ ಇದೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮನೆಗೆಲ್ಲ ನಮಸ್ಕಾರ ಮಾಡಿ ದೇವ್ರ ಪೂಜೆ ಮಾಡಿ ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ವಿಡಿಯೋ ಈಗ ಮಾಡೋಕ್ಕಾಗಲ್ಲ. ನನ್ನ ಬಸ್ ರೀಚ್ ಆದಮೇಲೆ, ಫ್ರೆಂಡ್ಸ್ ರೀಚ್ ಆದಮೇಲೆ ಕಂಪ್ಲೀಟ್ ವಿಡಿಯೋ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮ ಕಂಪನಿ ಫ್ರೆಂಡು ನಿರಂಜನ್ ಎಕ್ಸ್ಪೋಸ್ ತೊಗೊಂಡು ಬಂದೇ ಬಿಟ್ರು. ಸೊ ಗಾಡಿ ಹಾಕ್ಕೊಂಡು ನಾನು 3 ಡ್ರಾಪ್ ಹಾಕ್ಸ್ಕೊಂಡು ಅಲ್ಲಿಂದ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋದು. ಹಾಂ, ಬಟ್ಟೆ ಊಟ ಎಲ್ಲ ಪ್ಯಾಕ್ ಮಾಡಿಕೊಟ್ಟವ್ರು ನಮ್ಮ ಮನೆಗೆ. ವಾಪಸ್ ಬರಲೇ ಬೇಡ, ಹೋಗ್ಬಿಡು ಅಂತ. ಯಾರು ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಮನೆಗೆ ಹೋದ್ರೆ ಮನೆಗೆ ಇಲ್ಲ. 3 ದಿನದಿಂದ ಮನೆಗೆ ಬಂದಿಲ್ಲ ಕಣ. ಫೋನ್ ಮನೆಗೆ ಆಂಟಿ ಟ್ರಿಪ್ ಹೋಗ್ಬೇಕು, ಕಾಸೇ ಕೊಟ್ಟಿಲ್ಲ, ಹೇಳ್ತಾರೆ ಕಾಸು ಕೊಡ್ಬೇಕು ಅಂದೆ. ಗೊತ್ತಿಲ್ಲ ಕಣ, ಮನೆಗೆ ಬಂದಿಲ್ಲ 3 ದಿನದಿಂದ. ಎದ್ದೋಗೋಣ ಫೋನ್ ಮಾಡೋದು ಸ್ವಿಚ್ ಆಫ್ ಅಂತ ಹೇಳ್ತಾರೆ. ನಿನ್ನೆ ನಾನೆಲ್ಲ ಮೂರ್ಗೆ ಹೋಗಿದ್ದೀನಾ, ನಿಮಗೆ ಕಾಲ್ ಮಾಡೋಕ್ಕೆ ನೀವು ಕಾಲ್ ಮಾಡ್ತೀರ, ನಂಗೆ ಅಲ್ಲಿ ಮಾತಾಡಕ್ಕೆ ಆಯ್ತಿಲ್ಲ ಕೂಳೆ. ಅಯ್ಯೋ ದೇವ್ರೆ, ನಂಗೊಂದು ಟೆನ್ಷನ್, ಎಲ್ಲಿ ಕ್ಯಾನ್ಸಲ್ ಆಗ್ಬಿಟ್ರೆ ಎಲ್ಲಪ್ಪ ದೇವ್ರೆ ಏನ್ ಕತೆ ಅಂತ. ಕರೆನ್ಸಿ ಇಲ್ಲ ಫೋನ್ ಮಾಡಕ್ಕೆ. ನಂದಿನೇನು ಆಗುತ್ತೆ. ಕಾಲ್ ಮಾಡಿ ಅವ್ರನ್ನ ಆಶೀರ್ವಾದ ಮಾಡ್ಕೊಂಡು ರೀಸೆಂಟ್ ಮಾಡ್ಕೊಂಡು ಗಾಡಿ ನಾ ಸ್ಟೇಷನ್ ಹತ್ರ ಹಾಕ್ಬಿಡಿ, ಬೆಸ್ಟು. ಲೆಫ್ಟು ಬಸ್ ಕಾಯ್ತೈತೆ. ಅದೇ ಇಲ್ಲಿ ಹಾಕೊಳ್ಳಿ. ಕಿರಣ್ ಅವರು ನಮ್ಮ ಕಂಪನಿ ಫ್ರೆಂಡು ಕಿರಣ್ ಮತ್ತೆ ನಾನು ಮತ್ತೆ ನಿರಂಜನ್ ಅಲ್ಲೇ ಹಾಸ್ಪಿಟಲ್ ಹತ್ರ ಗಾಡಿ ಹಾಕೋಣ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ನಮ್ಮ ಕಿರಣ್ ಅವ್ರ ಫ್ರೆಂಡ್ ಯಾರೋ ಅಲ್ಲಿ ಪರಿಚಯ ಇದ್ರಂತೆ, ಅಲ್ಲಿ ಗಾಡಿ ಹಾಕ್ಬಿಟ್ಟು ಬಸ್ ಹತ್ಬಿಟ್ಟು. ಸೊ ಆ ಬಸ್ ಹತ್ಬೇಕಾದ್ರೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಇಂದ ಮಾಡಿದ್ವಿ. ಇನ್ನು ಏನಕ್ಕೆ ಕೈಯಾಗ ನಿಮ್ಮೆ ಹಿಡ್ಕೊಂಡಿದ್ಯಾ? ಉದ್ರಾವತಿ ಅಂತ ಭಯನಾ? ಆಧ್ಯಾತ್ಮಿಕ ಶಕ್ತಿ ಸಿಗ್ಲಿ ಅಂತನಾ? ಕೈಯಲ್ಲಿ ಹಿಡ್ಕೋಬೇಕಾ ನಿಂಬೆಹಣ್ಣು? ಎಲ್ಲಿತ್ತದು? ಜೋಬಲ್ಲಿ ಇತ್ತ, ಪ್ಯಾಂಡಲ್ಲಿ ಇತ್ತ, ಬ್ಯಾಗಲ್ಲಿ ಇತ್ತ? ನಿಂಬೆಹಣ್ಣು ತರಕ್ಕೆ ಹೋಗಿತ್ತು. ಸರಿ ಆಯ್ತು. ಹಾಂ ಬ್ರೋ, ಇಲ್ಲಿ ಬ್ರೋ. ಹಾಯ್. ಈಗ ಮಾತಾಡೋಕ್ಕಾಗಲ್ಲ, ಮಾತಾಡೋದು. ಬ್ರೋ, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲೂ ಇಲ್ಲ ಬ್ರೋ, ಸುಮ್ಮನೆ ಫುಲ್ ಜಿಂಕ್ ಚಾಕಾಗಿ ರೆಡಿಯಾಗಿ ಎಲ್ಲೋ ಟ್ರಿಪ್ ಹೋಗಿದ್ದೀರಾ? ಜಿಂಚಾಗಿ ಎಲ್ಲಿ ಬ್ರೋ, ಒಳ್ಳೆ ಕಳ್ಳ ಇದ್ದಂಗೆ ಇದ್ದೀನಿ ಬ್ರೋ. ಹಿಂಗಂತ ಹೇಳ್ಕೊಂಡು ಎಲ್ಲ ಹುಡುಗಿನೂ ಯಾಮಾರ್ತಿದ್ದೀರಾ? ಹಂಗನ್ನಂಗಿದ್ರೆ ಒಬ್ಬನೇ ಸೋಲೋ ರೈಡ್ ಹೋಗ್ಬಿಡ್ತಿದ್ದೆ ಬ್ರೋ. ನಿಮ್ಮನ್ನೇ ಕರ್ಕೊಂಡು ಹೋಗ್ತಿದ್ದೆ. ಹಿಂಗಂತ ಹೇಳ್ಕೊಂಡು ಎಷ್ಟು ಜನ ಹುಡುಗಿರ್ನ ಪಟಾಯಿಸಿದ್ದೀರಾ ಬ್ರೋ? ಬ್ರೋ ನಿಮ್ದು ಈ ಕ್ವಶನ್ ನಾನೇನಾದ್ರೂ ನಿಮಗೆ ಕೇಳಬೇಕಿತ್ತಾ? ಪದೇ ಪದೇ ಅದನ್ನೇ ಕೇಳ್ತಿದ್ದೀರಾ? ಇಲ್ಲ, ನೀವು ನೋಡ್ರಿ ಅದೇ ಥರ ಕಾಣಿಸ್ತಾ ಇದ್ದೀರಾ, ಅದಕ್ಕೋಸ್ಕರ ಕೇಳಿದೆ. ಬೇಡ ಬಿಡಿ, ಟಾಪಿಕ್ ಯಾಕೋ ಎಲ್ಲೋ ಹೋಗ್ತೈತೆ. ಇಲ್ಲಿ ನಮ್ಮ ಅಣ್ಣನ ಕಡೆ ಬರೋಣ. ಹಾಂ ಸರ್ ಹೇಳಿ. ಆಯ್ತು ಚಿನ್ನ. ಹಾಂ ಹಾಯ್, ಆರಾಮ? ಟಿಫನ್ ಮಾಡ್ದ ಚಿನ್ನ? ಟಿಫನ್ ಆಯಿತು. ಎಲ್ಲಿ ಹೋಗ್ತಿದ್ದೀರಾ ನೀವು? ಚಿನ್ನ ನಾನು ಎಲ್ಲಿಲ್ಲ ಚಿನ್ನ, ಇಲ್ಲೇ ಒಂದು ಒಲ್ಟೂರ್ ರೋಡ್ ಬರ್ತೀನಿ. ಒಲ್ಟೂರು ಹೋಗಿ ಏನು ಕಾಸ್ಟ್ ಆಗುತ್ತೆ ನಿಮಗೆ? ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ರವಿಕಿರಣ್ ಅಂತ. ರವಿಕಿರಣ್ ಪೂರಿ ಜಗನ್ನಾಥ್ಗೆ ಹೋಗ್ತಾ ಇದೀವಿ. ನೀವು? ನಾವು ಇಲ್ಲ, ಅಲ್ಲಿ ಒಂದು ಟೆಂಪಲ್ ಇದೆ, ಅದು ಮಿಸ್ಟೀರಿಯಸ್ ಟೆಂಪಲ್ ಅದು. ಅದಕ್ಕೆ ಅದು ನೋಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೆ. ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಗೊತ್ತಿಲ್ಲ, ಸಡನ್ ಆಗಿ ನೋಡಿದ್ರೆ ಈಗ ಸಿಕ್ಕಿದ್ದೀರಾ. ಹೌದೌದೌದು. ಹೇಳಿ ಹೇಳಿ ಅಂದ್ರೆ ನಿಮ್ಮ ಎಕ್ಸೈಟ್ಮೆಂಟ್ ಬಗ್ಗೆ ಹೇಳಿ ಸ್ವಲ್ಪ.
ನೀವ್ ಹೇಳಿ ಬ್ರೋ, ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿದೆ ಬ್ರೋ? ನಮ್ ಬ್ರೋ ಯಾಕೋ ಅಲ್ಲ ಎಕ್ಸೈಟ್ಮೆಂಟ್ ಹೇಳಿ ಅಂದ್ರೆ ಯಾಕೋ ನಗ್ತವ್ರೆ. ಏನಾಗಿದೆ ಕೇಳಿ ಅವ್ರಿಗೆ ಒಂದ್ ಸ್ವಲ್ಪ. ಏನಾಗಿದೆ ಬ್ರೋ? ಬ್ರೋ ಯಾಕೆ ಫುಲ್ ಜೋಶ್ ಅಲ್ಲಿ ಇದ್ದೀರಾ? ಅಂತ ಜೋಶ್ ಏನಿದೆ ಅದ್ರಲ್ಲಿ ಹೇಳಿ ಸ್ವಲ್ಪ, ನಾವು ತಿಳ್ಕೋಣ. ನನ್ನ ತಮ್ಮ ಮಾತಾಡ್ತಾನೆ ನೋಡಿ. ನೀವ್ ಮಾತಾಡಿಬೇಕು, ನೀವು ದೊಡ್ಡವರು. ಚಿನ್ನ ಜೀವನದಲ್ಲಿ ಏನಾಯ್ತು ಚಿನ್ನ, ಜೀವನದಲ್ಲಿ ಏನಿಲ್ಲ, ಇರೋದ್ 3 ದಿನ ಸಂತೆ. BAP ನೋ BP ಬಿಂದಾಸ್ ಜೀವನದಲ್ಲಿ ಎಲ್ಲಾ ಕಡೆ ರೌಂಡ್ಸ್ ಹೊಡ್ಕೊಂಡ್ ಬರ್ತಾ ಇರ್ಬೇಕು. ಕಡೆ ರೌಂಡ್ಸ್ ಹೊಡ್ಕೊಂಡ್ ಬರ್ತಿರ್ಬೇಕು ಅಷ್ಟೇ. ಅಷ್ಟೇ ಚಿನ್ನ. ಮನೆ ಮಠ ಬಿಡ್ಬೇಕು, ಕೆಲ್ಸ ಬಿಡ್ಬೇಕು, ಕೆಲ್ಸಕ್ಕೆ ರಜಾ ಹಾಕೊಂಡು ಮಕ್ಕಳನ್ನ ಬಿಡ್ಬೇಕು. ಇದು ನಿಮ್ ಮಿಸ್ಸಸ್ ನೋಡ್ತಿರ್ತಾರೆ, ಹುಷಾರು. ಹುಷಾರಾಯ್ತಾ? ಬರ್ತಾ ಇರ್ಬೇಕು. ಈ ವಿಡಿಯೋ ಏನಾದ್ರು ಬೈ ಚಾನ್ಸ್ ಅಪ್ಲೋಡ್ ಆದ್ರೆ ನಿಮ್ ಮಿಸ್ಸಸ್ ನೋಡ್ತಾರೆ. ಹೆಂಡ್ರು ಮಕ್ಳು ಬಿಡ್ಬೇಕು ಅಂದ್ರಲ್ಲ, ಟಾರ್ಚರ್ ಕೊಡ್ತಾರಲ್ಲ ಅಂತವ್ರು ಬಿಟ್ಬಿಡ್ಲಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀವು ಯಾರಿಗೆ ಹೇಳ್ತಿದ್ದೀರಿ ಹೇಳಿ? ಯಾರ್ಯಾರಿಗೆ ವೈಫ್ ಟಾರ್ಚರ್ ಕೊಡ್ತಾರೋ ಅವರೆಲ್ಲ ಬಿಟ್ಬಿಡ್ಲಿ. ಬಿಟ್ಬಿಟ್ಟು ಹೋಗ್ಬಿಡ್ಲಿ. 12 ಜ್ಯೋತಿರ್ಲಿಂಗವೇ, 12 ಜ್ಯೋತಿರ್ಲಿಂಗ ಸುತ್ಕೊಂಡ್ ಬಂದ್ಬಿಡ್ಲಿ ಬಿಟ್ಬಿಟ್ಟು. ಯಾವ ಅಂತ ಹೇಳ್ತೀರಾ? ಖಂಡಿತವಾಗಿ ಹೇಳಕ್ ಟೈಮ್ ಇಲ್ಲ. ಯಾಕೆ? ಅಣ್ಣ ಯಾಕೋ ಫುಲ್ ಜೋಶ್ ಅಲ್ಲವ್ರೆ. ಹಿಂಗೆ ಎಲ್ಲ ಓದ್ತಿರೋ ಸ್ಪೀಡ್ ನೋಡ್ರಿ, ಇವತ್ತೇ ಮನೆ ಮಠ ಎಲ್ಲ ಬಿಟ್ಬಿಟ್ಟು ಹೋಗೋ ತರ ಕಾಣಿಸ್ತಾವ್ರೆ. ಯಾಕೋ ಅಲ್ಲಿ ಬಿಟ್ಬಿಟ್ಟು ಬಂದವ್ರೆ ಬ್ರೋ. ನೋಡಿ ಬ್ರೋ, ಬ್ಯಾಗ್ ನೋಡಿ ಬ್ರೋ, ಅಲ್ಲಿ ಬ್ಯಾಗ್ ನೋಡಿ ಬ್ರೋ, ಬ್ಯಾಗ್ ನೋಡ್ರಿ, ಆ ಜರ್ಕಿನ್ ನೋಡ್ರಿ, ಆ ಮುಖದಲ್ಲಿ ನಗು ನೋಡ್ರಿ, ನೋಡ್ರಿ ಇದಕ್ಕೆ ಮುಖದಲ್ಲಿ ಮಂದಹಾಸ ಕಳೆ ಬಂದ್ಬಿಟ್ಟಿದೆ. ಅಲ್ಲ, ಇದಕ್ಕೆಲ್ಲ ಅವ್ರ ಮಿಸ್ಸಸ್ ಬಿದ್ದಿರೋದು. ಏನಂತೀರಾ ಬ್ರೋ? ಪಕ್ಕ ಬ್ರೋ, ಖಂಡಿತವಾಗ್ಲೂ ಸತ್ಯ. ಕಿರಣ್ ಅವ್ರೆ, ಹೇಳಿ ಚಿನ್ನ. ಇದಕ್ ನಿಮ್ ಉತ್ತರ ಬರ್ಲಿ. ನಮ್ಮ ಉತ್ತರ ಏನಿಲ್ಲ, ಎಲ್ಲ ಜಾಲಿ ಜಾಲಿ. ಅಂದ್ರೆ ನಮಗ್ ಟೈಮ್ ಪಾಸ್ ಆಗ್ತಾ ಇಲ್ಲ. ಒಂದು ನಿದ್ದೆ ಬರ್ತಿದ್ದೆ, ಬೆಳಗ್ಗೆ ಬೇಗ ಎದ್ದು ಬಸ್ ಹಿಡ್ಕೊಂಡು, ಆಟೋ ಹಿಡ್ಕೊಂಡು, ಬೈಕ್ ನಿಲ್ಸ್ಬಿಟ್ಟು ನಡ್ಕೊಂಡು ಓಡಾಡ್ಕೊಂಡ್ ಬಂದಿರೋದಕ್ಕೆ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಅದಕ್ಕೋಸ್ಕರ ನಾವು ಅದು ಇದು ಮಾಡ್ಕೊಂಡು ಆಯ್ತು ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಹೋಗ್ತಿರೋದು ನಾವು ಪೂರಿ ಜಗನ್ನಾಥ್ ಅಂತ ದೇವಸ್ಥಾನಕ್ಕೆ. ಅಲ್ಲಿ ರಥಯಾತ್ರೆ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಅದ್ರ ಕಂಪ್ಲೀಟ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವಯಸ್ಸಲ್ಲಿ, ಎಕ್ಸ್ಪೀರಿಯನ್ಸಲ್ಲಿ ದೊಡ್ಡವರಾದ ನಮ್ಮ ಕಿರಣ್ ಅವರು ನಮ್ಮ ಜೊತೆ ಇರ್ತಾರೆ. ನಮಗೆ ದಾರಿದೀಪ ಆಗಿ, ನಮಗೆ ಮಾರ್ಗದರ್ಶಕರಾಗಿ ಕಿರಣ್ ಅವರು ಯಾವಾಗಲೂ ಜೊತೆಗಿರ್ತಾರೆ. ಸೊ ಫೈನಲ್ ವರ್ಡ್ಸ್ ಕಿರಣ್ ಅವ್ರ ಕಡೆಯಿಂದ, ಮೀನ್ಸ್ ನಮ್ಮಿಬ್ಬರ ಅಣ್ಣ ಏನು ಹೇಳ್ತಾರೆ ಕೇಳೋಣ. ನಿಮ್ಮ ಕೊನೆಯ ಮಾತು. ಎಲ್ಲ ಜಾಲಿ ಜಾಲಿ, ಜೀವನದಲ್ಲಿ ಏನಿಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಚಿನ್ನ. ಎಲ್ಲ ಜಾಲಿ ಜಾಲಿ, ಎಲ್ಲ ಜಾಲಿ ಜಾಲಿ ಅಷ್ಟೇ. ನಾವು ಬರೋ ಅಷ್ಟಕ್ಕೆ ಆಲ್ರೆಡಿ ಟೈಮ್ ಬಂದ್ಬಿಟ್ಟಿದೆ. ಹಾಯ್, ಈಗ ನಾವು ತಿರುಪತಿ ಬಿಟ್ಟು ರೇಣಿಗುಂಟ ರೈಲ್ವೆ ಸ್ಟೇಷನಲ್ಲಿ ಸದ್ಯಕ್ಕೆ ಪಾಸ್ ಆಗ್ತಾ ಇದ್ದೀವಿ. ಇಷ್ಟೊತ್ತರೆಗೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿತ್ತು. ಆ ಕೆಲಸಗಳು ಏನಕ್ಕೆ ಏನಿಲ್ಲ, ಬರೇ ಬೆಳಗ್ಗೆ 2 ಅವರ್ ನಿದ್ದೆ ಮಾಡಿದ್ದಾಯ್ತು. ನಮ್ ಕಿರಣ್ ಅವ್ರ ಮನೆ ಕಡೆ ಇಂದದಾಗ ಅಲ್ಲಿ ಆಡ್ಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡಿ ಇವಾಗ ಇದ್ದಿ. ಇವಾಗ ಏನ್ ಹೇಳ್ತೀರಾ? ನಂಬರ್ 1 ಘಟೋಜ್ಗತ ನಿದ್ದೆ ಮಾಡಿದ್ ಯಾರು ಅಂದ್ರೆ ನಮ್ಮ ಕಿರಣ್ ಅವರು. ಖಂಡಿತವಾಗ್ಲು 100%. ನನ್ ಮಾತ್ರ ಕುತ್ಕೊಂಡ್ ಬೆನ್ಮೂಳೆ ಮುರಿದೋಗೈತೆ. ಇವರು ಕಿರಣ್ ಅವರು ಅಚ್ಚುಕಟ್ಟಾಗಿ ಆರಾಮಾಗಿ ಒಳ್ಳೆ ನಿದ್ದೆ ಮಾಡಿದ್ದಾರೆ. ಇವಾಗ ನಾನ್ ಮಲ್ಕೋಬೇಕು, ಅದಕ್ಕೆ ಇವರಿಬ್ಬರು ವಾದ್ ಓಡಿಸ್ತಾ ಸೈಡ್ಗೆ. ಏನಿಲ್ಲ, ಬೆಳಗ್ಗೆಯಿಂದ ಫುಲ್ ಬ್ರೋ ಬಿಸಿ ಆಗಿದ್ರು ಲೋಡ್ ಆಡೋದ್ರಲ್ಲಿ. ಇವಾಗ ಮನೆ ಕಳ್ಬೇಕು ಅಂತ ಇದ್ದವ್ರೆ, ಅದಕ್ಕೆ ಹೇಳ್ತಾ ಇದೀವಿ ಮನೆ ಕಳದ್ ಬಿಟ್ಟು ಏನಾದ್ರು ಸ್ವಲ್ಪ ಕೆಲಸ ಮಾಡಿ ಅಂತ. ನಿದ್ದೆ ಮಾಡ್ಬೇಕು ಅಂತವ್ರೆ, ಏನ್ ಮಾಡ್ತಾರೆ ನೋಡ್ಬೇಕು ಇವಾಗ. ಆರಾಮಾಗಿ ನಮ್ಮ ಎಲ್ಲ ಬರೀ ಇದೆ ಒಂದೇ ಡೈಲಾಗು, ಎಲ್ಲ ಜಾಲಿ ಖಾಲಿ. ಎಲ್ಲ ಜಾಲಿ ಜಾಲಿ, ಆರಾಮ್ಸೆ ನೀವು ಮಲಿಕಳಿ, ರೆಸ್ಟ್ ತಗೊಳ್ಳಿ, ಆಮೇಲೆ ಮೀಟ್ ಆಗೋಣ. ಸೊ ನಾವು ಆಲ್ರೆಡಿ ತಿರುಪತಿನ ಬಿಟ್ಟು ತಿರುಪತಿ ಜಂಕ್ಷನ್ ಪಾಸ್ ಮಾಡಿ ಈಗ ಆಲ್ರೆಡಿ ರೇಣಿಗುಂಟ ಸ್ಟೇಷನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವಾಗ ಟೈಮ್ ಬಂದು 5 ಗಂಟೆ ತೋರಿಸಿ ಬ್ರೋ. 6 o'clock. ಟೈಮ್ ಬಂದು ಎಕ್ಸಾಕ್ಟ್ ಅದನ್ನು ತೋರಿಸಿದ್ರೆ ಹೆಂಗೆ ಗೊತ್ತಾಗುತ್ತೆ? ಅದನ್ನು ಟೈಮ್ ತೋರಿಸು ಬ್ರೋ. ಟೈಮೇ ಎಲ್ಲಿದೆ ಟೈಮ್ ತೋರ್ಸಕ್ಕೆ ಗೊತ್ತಾಗಲ್ಲ ಅಲ್ಲಿ. ಇದೇನು ತೋರಿಸ್ತಾರೆ? ಆ ಟೈಮ್ ತೋರಿಸಿ, ಇನ್ನೂ ಸ್ಕ್ರೋಲ್ ಮಾಡು ಬ್ರೋ. ತೋರಿಸು. ಎಕ್ಸಾಕ್ಟ್ ಟೈಮ್ ಬಂದು 5 o'clock, ಅಂದರೆ 5:53. ನಾವು ಬೆಳಗ್ಗೆ ರೀಚ್ ಆಗೋದು 12:38, 12:48. ಇದು ಕರೆಂಟ್ ಟೈಮಿಂಗ್ಸು. ಸೊ ನಾಳೆ ರೀಚ್ ಆಗಿ ಅಲ್ಲೇ ಡೈರೆಕ್ಟ್ ವಿಡಿಯೋ ಮಾಡ್ತೀವಿ. ಈಗ ವಿಡಿಯೋ ಮಾಡೋ ಪೇಷನ್ಸು ಏನು ನಮಗಿಲ್ಲ ಈಗ, ಯಾಕಂದರೆ ಬಾಡಿ ಫುಲ್ಲು ಸ್ಟ್ರೈನ್ ಆಗ್ಬಿಟ್ಟೈತೆ. ಸೀಟ್ ಇವಾಗ ಜಸ್ಟ್ ಸಿಕ್ಕಿದೆ. ನಮ್ಮ ಕಿರಣ್ ಅವ್ರು ಬೇರೆ 500 ರೂಪಾಯಿ ಫೈನ್ ಬೇರೆ ಕಟ್ ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಸ್ವಲ್ಪ. ಬ್ರೋ 500 ರೂಪಾಯಿ ಫೈನ್ TT ಕಟ್ ಬಂದಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು?
ಅವಾಗಲೇ ಏನೋ ಇಂಪಾರ್ಟೆಂಟ್ ಅಂತಿದ್ದೀರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೇಳಿ. ಇವ್ರೆ ನಾವು ಬಂದು ಜನರಲ್ ಟಿಕೆಟ್ ತಗೊಂಡಿದ್ದು, ನಿಮ್ ಮಾವದಿರು ಬಂದು ಸಖತ್ ಟಾರ್ಚರ್ ಕೊಡ್ತಾ ಇದ್ರು. ಹಾಳಾಗಿ ಹೋಗ್ಲಿ ಅಂದ್ಬಿಟ್ಟು 5 ರೂಪಾಯಿ ಫೈನ್ ಕಟ್ಟಿ ನಿಮ್ ಜೊತೆ ಇದ್ದೀರಿ ಗುರು. ಫೈನ್ ಕಟ್ಟದ್ರಾ? ಅದು ಯಾವ ಫೀಲಿಂಗ್ ಅಲ್ಲಿ ಇದ್ರು ಏನ್ ಕತೆನೋ, ಟಿ ಬಂದಿದ ತಕ್ಷಣ ಅವ್ನ ಹಿಂಗೆ ತಳ್ಕೊಂಡು ಟಿ ನೋಡಾಡಕ್ಕೆ ಬಿಟ್ಟಿಲ್ಲ. ಆ ರೇಂಜಿಗೆ ಹಿಂಸೆ ಕೊಟ್ಟಾಕ್ಬಿಟ್ಟವ್ರೆ. ನಾವು ಇಲ್ಲಿ ಯಾವ್ದೋ ಹುಡುಗಿ ಸಿಕ್ತು ಅಂತ ಹೇಳಿ ಲೂಡ್ ಆಡ್ಕೊಂಡು ಸುಮ್ಮ ಕುಂತಿದ್ದೋ. ಇವರು ನಿರಂಜನ್ ಬ್ರೋ ಬರೆದ್ರೆ ಸ್ವರ್ಗ ಸುಖದಲ್ಲಿ ನಿದ್ದೆ ಮಾಡ್ಕೊಂಬಂದ್ರಿ ಇವರು. ನಿಮ್ದೇ ನಿದ್ದೆ ಮಾಡಿದ್ವಿ 4 ಅವರ್ ಪೀಸ್ ನಿದ್ದೆ ಮಾಡೋರೆ. ಇವ್ರು ಮಾತ್ರ ಘಟ್ಟದ ಗಜನ್ ತರ ಮೇಲೊಂದ್ಸಲ ಮಾಡಿದ್ರು, ಕೆಳಗೊಂದ್ಸಲ ಮಾಡಿದ್ರು, ಅಲ್ಲೆಲ್ಲ ಒಂದ್ಸಲ ಹೋದ್ರು, ಇಲ್ಲೆಲ್ಲ ಒಂದ್ಸಲ ಬಂದ್ರು. ಇವಾಗ ಮೇಲಕ್ಕೆ ಹೋಗ್ರಿ ಅಂದ್ರೆ ಮೇಲಕ್ಕೆ ಹೋಗಕ್ ಆಗ್ತಿಲ್ಲ. ಏನ್ ಹೇಳ್ತೀರಾ ಹೇಳ್ರಿ ಇದಕ್ಕೆ? ಜೀವನದಲ್ಲಿ ಏನ್ ಹೇಳೋಣ, ಎಲ್ಲ ಜಾಲಿ ಎಲ್ಲ ಜಾಲಿ ಅಷ್ಟೇ. ಇದೊಂದೇ ಡೈಲಾಗು, ಬರೀ ಜಾಲಿ. ಅದು ಬಿಟ್ರೆ ಅಂತ ಹೇಳ್ಕೊಂಡೆ ಓಡಾಡ್ತಾ ಇದೀರ. ಬೇರೆ ಎಲ್ಲ ಜಾಲಿ. ಅಷ್ಟೇ, ಏನೇನು ಇಲ್ಲ. ತಿನ್ನಂಗಿಲ್ಲ, ಉಣ್ಣಂಗಿಲ್ಲ, ಮಲಗಂಗಿಲ್ಲ, ಮಾಡಂಗಿಲ್ಲ, ಊಟ ಮಾಡಂಗಿಲ್ಲ, ಬೇರೆ ಎಲ್ಲ ಜಾಲಿ. ಸರಿ, ಆಮೇಲೆ ಮತ್ತೆ ನಾವು ನೈಟ್ ವಿಡಿಯೋ ಮಾಡ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ನ ಹೇಳಿ, ಎಲ್ಲಿ ಹೋಗ್ತಿದ್ದೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಎಲ್ಲಿ ಸ್ಟೇ ಮಾಡ್ತೀವಿ ಅಂತ ಕಂಪ್ಲೀಟ್ ವಿಡಿಯೋ ಹಾಕ್ತೀನಿ. ಸೊ ಅಲ್ಲಿವರೆಗೂ ಸಿಗೋಣ. ಬಾಯ್, ಥ್ಯಾಂಕ್ ಯು. ನಾವು ನಮ್ಮ ಬೆಸ್ಟ್ ಮೆಮೊರೀಸ್, ಮೂಮೆಂಟ್ಸ್ ಮತ್ತು ನಾವು ತಂದಿರುವಂತಹ ಊಟದ ಬಾಕ್ಸ್ನ ಎಲ್ಲರೂ ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು, ಮಾತಾಡಿಕೊಂಡು, ಊಟ ಮಾಡಿಕೊಂಡು ನಮ್ಮ ಒಳ್ಳೆ ಜರ್ನಿನ, ಅದು ಸ್ಪಿರಿಚುವಲ್ ಜರ್ನಿನ ಎಂಜಾಯ್ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಸೊ ನಿಮಗೇನಾದರೂ ಈ ಥರ ಹೋಗಬೇಕು ಅನಿಸಿದ್ಯಾ? ಚಾನ್ಸ್ ಸಿಕ್ಕಿದ್ರೆ ಏನಾದರೂ ಹೋಗ್ತೀರಾ? ಸೊ ಹೋಗ್ತೀನಿ ಅಂದರೆ ಒಂದು ಸಲ ಕಮೆಂಟ್ ಮಾಡಿ. ನಮ್ಮ ಬೆಸ್ಟ್ ಮೂಮೆಂಟ್ಸ್ನ ನಾವು ಎಂಜಾಯ್ ಮಾಡಿಕೊಂಡು, ಮಾತಾಡಿಕೊಂಡು, ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ನಿಮಗೇನಾದರೂ ಇದೇ ಥರ ಜರ್ನೀಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅನಿಸಿದ್ರೆ ನೀವು ಮಾಡ್ತೀರಾ? ಸೊ ಯಾರಾದರೂ ಈ ಥರ ಇಂಟ್ರೆಸ್ಟಿಂಗ್ ಜರ್ನೀಸ್ ಇಷ್ಟ ಇದೆ, ನಾವು ಹೋಗಬೇಕು ಅಂತ ಆಸೆ ಇದ್ದರೆ ಸೊ ಕಮೆಂಟ್ ಮಾಡಿ. ಎಲ್ಲ ವಿಡಿಯೋದಲ್ಲಿ ನೀನೇ ಬರ್ತೀಯ ಬ್ರೋ.
वो ओवर है अच्छा है बिल्डिंग है ना MBA करे MBA किया क्या ये मैं वो HVAC वो इंजीनियरिंग वर्क ये डिप्लोमा किया कि हमारा इंजीनियरिंग कौन सा ग्रुप मैकेनिकल मैं ये सभी पूरा बिल्डिंग है मैनेजमेंट क्या प्रोडक्शन क्या है टैबलेट्स सिरप्स वो मेडिकल ऑर्गेनिक कंपनी एक मिनट ए क्या भाई ನೋಡಿ ಸ್ವಾಮಿ ಇವರು ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಇವ್ರಿಗೆ ಏನಾರ ಹಾಕ್ಬೇಕು ನೀವೇ ಯೋಚನೆ ಮಾಡಿ ಕೇಳೋರು ಬೇಕಾದ್ರೆ ಮಾತಾಡೋದ್ರೆ ಬೇರೆ ಬೇರೆ ಮಾತಾಡ್ತಾರೆ ठीक है मैं का मालूम है ಜಗತ್ತಿನ ಪ್ರಸಿದ್ಧವಾದ ಸಿಟಿ ಆಫ್ ಟೆಂಪಲ್ಸ್ ಅಂತ ಹೇಳ್ತೀವಿ. ಆ ಊರ ಹೆಸರು ನನ್ನ ಕೇಳೋಕ್ಕಿಂತ ನೀವು ಇವ್ರ ಕೇಳ್ಬೋದು. ಶೆಲ್ಟ್ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ತುಂಬ ಸೆಕೆ, ಟೆಂಪ್ರೇಚರ್ ಈಸಾಗಿ ಫುಲ್ ಕಂಪ್ಲೀಟ್ ಸ್ವೆಟ್ ಆಗ್ತಾ ಇದೀವಿ ನಾವು. ಅದಕ್ಕೆ ಈ ಮನುಷ್ಯ ಹಿಂಗಿದ್ದಾರೆ, ಶೆಲ್ಟ್ ಹಾಕೊಳ್ದೆ ಏನು ಮಾಡಿದೆ, ಶೆಲ್ಟೆಲ್ಲ ಒಳಗಡೆ ಇಟ್ಬಿಟ್ಟು ಬ್ಯಾಗೆಲ್ಲ ಒಳಗಡೆ ಇಟ್ಬಿಟ್ಟು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಾರೆ ಕೂತ್ಕೊಂಡಿದ್ದಾರೆ. ಹಾಂ, ಸೊ ಇವಾಗ ಸಿಟಿ ಆಫ್ ಟೆಂಪಲ್ ಅಂತ ಕರೆಸ್ಕೊಂಡಿರೋ ಭುವನೇಶ್ವರದಲ್ಲಿ ನಾವು ಇದ್ದೀವಿ. ಸೊ ಭುವನೇಶ್ವರ್ ಸಣ್ಣ ಪುಟ್ಟ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಈಗ ಸದ್ಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಫಸ್ಟು ಭುವನೇಶ್ವರಿಗೆ ಬಂದು ಫಸ್ಟ್ ಟೈಮ್ ಬಂದವರು ಏನೂ ಗೊತ್ತಾಗಲಿಲ್ಲ ಅಂದರೆ ಶಿಸ್ತಾಗಿ ಒಂದು ಕೆಲಸ ಮಾಡಿ, ಅಲ್ಲೇ ಆಟೋಗಳು ಬರ್ತಿರ್ತವೆ, ರೈಲ್ವೆ ಸ್ಟೇಷನ್ ಹೇಳಿದ್ರೆ ಅಲ್ಲೇ ಆಟೋಗಳು ಸಿಗ್ತವೆ. ಸೊ ಆಟೋದ ಹತ್ರ ಹೋಗ್ಬಿಟ್ಟು ನೀವು ಫಸ್ಟ್ ಏನಾದರೂ ಭುವನೇಶ್ವರಲ್ಲಿರೋ ಟೆಂಪಲ್ಸ್ನ ಏನಾದರೂ ನೋಡಬೇಕು ಅಂತ ಇದ್ದರೆ ಆಟೋಸ್ ಹತ್ರ ಹೋಗ್ಬಿಟ್ಟು ಅವರು ರೌಂಡ್ ಟ್ರಿಪ್ನ ಸ್ಪಾನ್ಸರ್ ಮಾಡ್ತಾರೆ. ಈಗ ನಾವು ಸ್ಪಾನ್ಸರ್ ಮಾಡಿಸ್ಕೊಂಡಿರೋದು 4 ಟೆಂಪಲ್ಸು. ಆ ಟೆಂಪಲ್ಸ್ನ ಅಲ್ಲಿ ಹೋಗಿ ತೋರಿಸ್ತೀನಿ. ಆ ಟೆಂಪಲ್ಸ್ಗೆ ಇವ್ರು ಚಾರ್ಜ್ ಮಾಡ್ತಿರೋದು 800 ರೂಪಾಯಿ ವಿತ್ ಸ್ವಲ್ಪ ಆಲ್ಟಿಂಗ್ ಚಾರ್ಜು, ಪಾರ್ಕಿಂಗ್ ಚಾರ್ಜ್ ಎಲ್ಲ ಸೇರಿ 1000 ರೂಪಾಯಿ ಹೇಳಿದ್ರು. ಸೊ ನೆಗೋಷಿಯೇಬಲ್ ಮಾಡಿಕೊಂಡು 800 ರೂಪಾಯಿಗೆ ಮಾತಾಡೋದು. ಇವಾಗ ಟೆಂಪಲ್ ಹತ್ರ ಹೋಗ್ಬಿಟ್ಟು ಕಂಪ್ಲೀಟ್ನ ಎಕ್ಸ್ಪ್ಲೋರ್ ಮಾಡಿ ಸಂಜೆ ನಾವು ಪೂರಿಗೆ ಹೊರಡಬೇಕು. ಸೊ ಅಲ್ಲಿವರೆಗೂ ಈ ಆಟೋನೇ ಗತಿ ನಮಗೆ. ಸ್ವಾಮಿಗಳು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನೋಡೋಣ ಇನ್ನು ಮುಂದೆ ಏನು ಮಾಡ್ತಾರೆ, ಏನು ಕತೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಒಳ್ಳೇದಾಗಲಿ. ದೇವ್ರ ದರ್ಶನ ಮಾಡ್ಕೊಂಬರ್ತೀವಿ ಫ್ರೆಂಡ್ಸ್, ಓಕೆನಾ? ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀವಿ ನಿಮಗೆ ಪಿಕ್ಚರ್ ಏನಿದೆ ಅಂತ, ಓಕೆನಾ? ಪಿಕ್ಚರ್ ಎಲ್ಲ ಸ್ವಾಮಿ ಹೋಗ್ತಾ ಇರೋದು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಇಡೀ ಇಂಡಿಯಾ ಮ್ಯಾಪಲ್ಲಿ ಇವ್ ಪಿಕ್ಚರ್ ತೋರಿಸಿ ಬೇರೆಯವರೆಲ್ಲ ಪ್ರೇಕ್ಷಕರು ಬಂದಿಚ್ಚ ಅದೇ ನೋಡಕ್ ಬಂದಿದ್ದಾರೆ, ಎದ್ರಕೊಂಡು ಹೋಗ್ಬಿಡ್ರಿ ಹೇಳ್ರಿ ಆಮೇಲೆ ಕತೆ. ಇಡೀ ಏನು ಇಂಡಿಯಾ ಮ್ಯಾಪಲ್ಲಿ ಇದು ಸಿಟಿ ಆಫ್ ಟೆಂಪಲ್ಸ್ ಅಂತ ನಾವು ಯಾವ್ರನ್ನ ಕರಿತೀವಿ ಅಂದರೆ ಈ ಭುವನೇಶ್ವರನ ಕರಿತೀವಿ. ಏನಕ್ಕೆ ಅಂದರೆ ಈ ಭುವನೇಶ್ವರು ಏನು ದೇವಸ್ಥಾನಗಳ ತವರೂರು ಅಂತಲೂ ಕನ್ನಡದಲ್ಲಿ ಕರಿತೀವಿ ನಾವು. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಈ ಭುವನೇಶ್ವರಲ್ಲಿ ಮತ್ತು ಈ ಸುತ್ತಮುತ್ತ ಏನಿದೆ ಅಂದರೆ
ನಾವು ಇಲ್ಲಿಗೆ ಬಂದಿರೋ ಮೇನ್ ರೀಸನ್ ಏನು ಹೇಳಿ? ಪೂರಿ ಜಗನ್ನಾಥ್. ಹಾಂ, ಪೂರಿ ಜಗನ್ನಾಥ್ ನೋಡೋಕೆ. ಅದ್ರ ಸ್ಪೆಷಾಲಿಟಿ ಏನು? ಅದ್ರ ಸ್ಪೆಷಾಲಿಟಿ ಶ್ರೀಕೃಷ್ಣನ ಹೃದಯ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಹೃದಯ ಇದೆ ಅಂತ ನಿಮಗೆ ಹೇಳಿದೆ ಯಾರು? ನೀವೇ ಗುರುಜಿ. ನನಗೆ ಗೊತ್ತಿಲ್ಲ. ನೀವೇ ಗುರುಜಿಗಳು ಹೇಳಿರೋದು. ಅಲ್ಲಲ್ಲ, ಸೀರಿಯಸ್ ಆಗಿ ಹೇಳಿ, ಅಲ್ಲಿದೆ ಅಂತ ನಿಮಗೆ ಗೊತ್ತಾಗಿದೆ ಹೆಂಗೆ? ನಮ್ಮ ಫ್ರೆಂಡ್ಸು ಕಿರಣ್ ಅಂತ ಇದ್ದಾರೆ, ರವಿ ಕಿರಣ್ ಅಂತ, ನಿಯರ್ ತ್ಯಾಮಗೋಳು. ನಮ್ಮ ರವಿ ಕಿರಣ್ ಅವರು ಪೂರಿ ಜಗನ್ನಾಥ್ ಬಗ್ಗೆ ತುಂಬ ಹೆಚ್ಚಿನದಾಗಿ ಮಾಹಿತಿಗಳು ಕೊಟ್ಟವ್ರೆ. ಅದ್ರ ಬಗ್ಗೆ ಕೇಳಿಸ್ತಿದೆ. ಹೇಳಿ ಹೇಳಿ. ಅದ್ರ ಬಗ್ಗೆ ಹೇಳಿ ಹೇಳಿ, ಕೇಳಿಸ್ತಿದೆ. ಅದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಟ್ರಾಫಿಕ್ ಇರೋ ಕಾರಣ ಇದು ಕೇಳಿಸ್ತಾ ಇದೆ. ನೀವೇನು ಹೇಳ್ತಾ ಇದ್ರಿ ಹೇಳಿ. ಪೂರಿ ಜಗನ್ನಾಥ್ ಕಡೆ ನೋಡ್ಕೊಂಡು ದರ್ಶನ ಮಾಡ್ಕೊಂಬರೋ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಹೋಗಿ ದರ್ಶನ ಮಾಡಿಸ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು, ಎಲ್ಲಾರ್ದು ದೇವರೇ ಪೂರಿ ಜಗನ್ನಾಥ ಸ್ವಾಮಿಗಳೇ ಎಲ್ಲಾರ್ದು ಪಾಪ ಕರ್ಮಗಳನ್ನೆಲ್ಲ ಕಳೆದು ಬಿಡಪ್ಪ ಅಂತ ಕೇಳ್ಕೊಂಬರ್ತೀವಿ ಫ್ರೆಂಡ್ಸ್. ಈಗ ನಮ್ಮ ರಿಪೋರ್ಟರ್ ಆದಂಥ ಕಿರಣ್ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಬಟ್ ನಾವು ಇಲ್ಲಿ ದೇವಸ್ಥಾನದ ಹತ್ರ ಏನು ಬಂದಿದ್ದೀವಿ, ಆಟೋ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ತುಂಬ ಟ್ರಾಫಿಕ್ ಇದ್ದ ಕಾರಣ ನಾವು ಆಟೋನ ಮಾಡಿಕೊಂಡು ಅದಕ್ಕೆ 800 ರೂಪಾಯಿ ಕಾಸು ಕೊಟ್ಟು ಇವಾಗ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ. ನಾಷ್ಟ ಮಾಡಿಲ್ಲ, ಏನೂ ಇಲ್ಲ. ಸೊ ನಮ್ಮ ಕಿರಣ್ ಅವರು ಏನಾಗಿದೆ ಅಂದರೆ, ಸಾರಿ ಫ್ರೆಂಡ್ಸ್, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಟ್ರೈನಲ್ಲಿ 4 ಚಪಾತಿ ತಿಂದಿದ್ದಾರೆ. ಈ ಮಗಳ ಕೂತಿರೋ 25 ಚಪಾತಿ ತಿಂದಿದ್ದಾನೆ ಕಿರಣ್ ಅವರೇ. ನಾನೊಂದು 3 ಚಪಾತಿ ಕರೆಕ್ಟಾಗಿ ಹೇಳ್ತಾರೆ. ಕಿರಣ್ ಹೇಳಿ. 3 ಚಪಾತಿ ತಿಂದಿದ್ದೀನಿ ಫ್ರೆಂಡ್ಸ್. 3 ಚಪಾತಿ ತಿಂದಿದ್ದು ನಮ್ಮ ನೋಡಿ. ಯಾರೋ ಒಣಗೋಗಿರೋ ಚಪಾತಿ ತಿನ್ಸ್ಬಿಟ್ಟು 25 ಚಪಾತಿ ಅಂತ ಹೇಳ್ತಾ ಇದ್ದಾರೆ. ನಿರಂಜನ್ ಅವರು ಮಾತಾಡ್ತಾರೆ. 3 ದಿನದ ಮುಂಚೆ ಮಾಡಿರೋ ಚಪಾತಿ ಬೆಳಗ್ಗೆ ನಾಷ್ಟಕ್ಕಿಂತ ತಿನ್ಸ್ಬಿಟ್ಟು, ಬೆಳಗ್ಗೆಯಿಂದ ನಾಷ್ಟನೂ ಇಲ್ಲ, ಊಟನೂ ಇಲ್ಲ. ಇವಾಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ರೌಂಡ್ ಹಾಕ್ಸ್ತಾ ಇದ್ದಾರೆ ಇವಾಗ. ಅದಕ್ಕೋಸ್ಕರ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ. ನಾನು ನಿರಂಜನ್ ಮೌನ ಮುರಿದು ಅವರ ಭಾವನೆಗಳನ್ನ ಹೊರ ಹಾಕ್ತಿದ್ದಾರೆ. ಫಸ್ಟ್ ಟೈಮ್ ನಾನು ಇಲ್ಲಿ ಒಡಿಸಾಕ್ ಬಂದಿರೋದು. ನಾನು ಯಾವತ್ತು ಒಡಿಸಾದಲ್ಲಿ ಬಂದು ಯಾವ ಪ್ಲೇಸು ನೋಡಿಲ್ಲ. ಬೇರೆ ಡ್ಯಾನ್ಸ್ ಅಕಾಡೆಮಿ ಇಲ್ಲಿ ಟ್ರಿಪ್ ಅಂತ ಕರ್ಕೊಂಬಂದು ಇವಾಗ. ವಾವ್, ನೈಸ್, ಬ್ಯೂಟಿಫುಲ್, ವಾಟ್ ಎ ಬ್ಯೂಟಿಫುಲ್, ವಾವ್, ಅನ್ಬಿಲೀವಬಲ್. ತುಂಬಾ ಟ್ರಾಫಿಕ್ ಇದೆ ಅಪ್ಪ. ಈ ತರ ಟ್ರಾಫಿಕ್ ಆಟೋ ಡ್ರೈವರ್ ಜಿಗ್ ಜಾಗ್ ಅಂತ ನೋಡ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳಲ್ಲ, ನೋಡ್ತಾ ಇರ್ತೀವಿ. ನಿಮ್ಗೂ ನೋಡ್ತಾ ಇರ್ತೀವಿ. ನಿರ್ಗಾಳಿ ಯಾರ ಕಪಲ್ಸ್ ಬೇರೆ ಬೈಕಲ್ಲಿ ಹೋಗ್ತಾವ್ರೆ. ನಮ್ಮ ಹತ್ರನೂ ಇದೆ ಬೈಕು, ನಾವು ಹೋಗ್ತೀವಿ ಕಪಲ್ಸ್ ಕರ್ಕೊಂಡು. ನಾವ್ ಯಾಕೆ ತಿನ್ನ ಕರ್ಸ್ಕೊಬೇಕು? ಶಿಷ್ಯ ಹೋಗು, ಇವಾಗ ನಿಮ್ ಟೈಮ್ ಐತೆ ನೀನ್ ಹೋಗ್ತಾ ಇದೀಯ, ನಮ್ ಟೈಮ್ ಆದಾಗ ನಾವು ಹೋಯ್ತೀವಿ. ಹೌದು ಹೌದು, ಖಂಡಿತ 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 ನಿರಂಜನ್ ಅವರೇ, ಖಂಡಿತ ನಿಮ್ಮ ಮಾತು 100% ಸತ್ಯ. ಬಟ್ ಏನೇ ಮಾಡಿ ಹುಷಾರಾಗಿ ಮಾಡಿ. ನಾವು ಮಾಡ್ತೀವಿ, ನಿಮ್ಗೆ ಮದುವೆ ಆಗೈತೆ, ನೀವ್ ಮಾಡಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಓಕೆ. ನಮ್ಗಿನ್ನ ಮ್ಯಾರೇಜ್ ಆಗಿನ ನಾವು ಏನ್ ಮಾಡ್ರೆ ನಡೆಯುತ್ತೆ. ನಿಮಗ್ ಮದುವೆ ಆಗೈತೆ, ಮದುವೆ ಆಗಿ ಮಕ್ಕಳಾಗ ನೀವೇನ ಮಾಡಕ್ ಹೋಗಿ ಆಮೇಲೆ ಡಿವೋರ್ಸ್ ಆಗ್ಬಿಡುತ್ತೆ. ಧೂಳು ಮಗ ಧೂಳು. ಧೂಳೆ ಬಸ್ತಾರಂದ್ರೆ ಧೂಳೆ ಬಸ್ರಿ. ಏನೇ ಮಾಡಿದ್ರು ಹುಷಾರಾಗಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಈ ಕಂಟೆಂಟ್ ಎಲ್ಲಿಂದ ಹುಡ್ಕೊಳ್ಳೋಣ? ಕಂಟೆಂಟ್ ಬೇಕು ಅಂದ್ರೆ ಎಲ್ಲಿಂದ ಹುಡ್ಕೊಂಡು ಕಂಟೆಂಟ್ ಅಂತ ಹೇಳಿ. ನೀವೇ ಏನಾದ್ರು ಒಂದು ಟಾಪಿಕ್ ಕೊಡ್ರಿ, ನಾವು ಅದ್ರ ಬಗ್ಗೆ ಮಾತಾಡ್ತೀವಿ. ನೀವೇ ಕಂಟೆಂಟ್ ಹೇಳ್ರಿ, ಇಂಥ ಕ್ರಿಯೇಟ್ ಮಾಡೋಣ ಅಂತ. ಎಲ್ಲ ಹಂಗೆ ಶರ್ಟ್ ಬಿಸಾಕೊಂಡೆಲ್ಲ ಮನೆ ಆ ಥರ ತೋರಿಸ್ತೀನಿ ನಾವು. ನೀವು ಕಿರಣ್ ಅವ್ರ ಫ್ರೆಂಡ್ಸ್ ಅಲ್ಲಿ ಕುಂತಿದ್ದಾರೆ ನೋಡಿ. ಕಿರಣ್ ಅವ್ರ ಅಣ್ಣ ಸುತ್ತವ್ರು, ಇವ್ರು ಬರೀನ್ ಹಾಕೊಂಡವ್ರೆ, ಅವ್ರು ಬರೀನ್ ಬಿಚ್ಚಾಕವ್ರೆ. ಅವ್ರು ಬರೀನ್ ಹಾಕೊಂಡಿಲ್ಲ, ಅಷ್ಟೇ ಡಿಫ್ರೆನ್ಸು. ಇಬ್ರು ಅಣ್ಣ ತಮ್ಮಂದಿರೆ, ಆದ್ರೆ ಬೇರೆ ಬೇರೆ ಸ್ಟೇಟಿಂದ ಡಿವೈಡ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಹೇಳಿ, ನಾವೇನು ಹೇಳ, ನಿನ್ನ ತಮ್ಮನ ಬಗ್ಗೆ ನೀವು ಹೇಳ್ಬೇಕು. ಪಾಪ ಅವ್ರಿಗೆ ತುಂಬ ಚಳಿ ಆಗ್ತಿದೆ, ಹಾಗಾಗಿ ಬಟ್ಟೆ ಬಿಚ್ಚಾಕಿದ್ದಾರೆ. ತುಂಬ आप टेंपल के बारे में आप कुछ बता सकते हैं? आप कैमरा देखना मत, आराम से बात कीजिए. बता दो ना थोड़ा. ಅವ್ರ ಬಾಯಲ್ಲಿ ಏನೋ ಹಾಕೊಂಡವ್ರೆ, ಅದನ್ನು ಹಿಗಿಬೇಕು. ಪೇಷನ್ಸ್ ಅಂತಲ್ಲ, ಬಾಯಿಗೆ ಹಾಕೊಂಡವ್ರು ಅವರು. ಇರಿ ಇರಿ ಇರಿ. Auto driver is little busy. We will talk sometimes after.
ದಿಸ್ ಇಸ್ ನಾಟ್ ತಮಿಳ್ನಾಡು, ದಿಸ್ ಇಸ್ ಹಂಗೆ ಓಪನ್ ಮಾಡ್ಕೊಂಡು ತಗೊಂಡೋಗಲ್ಲ. भैया वो क्या प्रसाद है क्या? ऑटो से लेके जा रहा है, प्रसाद है ना? कौन सा टेम्पल लेके जा रहा है? इंदिरा लिंगराज टेम्पल. वो प्रसाद अभी जा रहा है. ಸೊ ಅದು ಲಿಂಗರಾಜ್ ಟೆಂಪಲ್ಗೆ ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಆಟೋದಲ್ಲಿ. ಇವನ್ ಅದನ್ನು ಕ್ಲೋಸ್ ಕೂಡ ಮಾಡಿಲ್ಲ, ಹಂಗೆ ಓಪನ್ ಕಂಡೀಷನಲ್ಲಿ ತಗೊಂಡು ಹೋಗ್ತವ್ರೆ. ನಾವು ಫಸ್ಟು ಲಿಂಗರಾಜ್ ಟೆಂಪಲ್ಗೆ ಹೋಗ್ತಾ ಇಲ್ಲ, ನಾವು ಹೋಗ್ತಿರೋದು ಕೊಂಡಗಿರಿ ಕೇವ್ಸ್ಗೆ. ಕೊಂಡಗಿರಿ ಕೇವ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ನಾವು ಲಿಂಗರಾಜ್ ಟೆಂಪಲ್ಗೆ ಹೋಗ್ಬೇಕು. और कितना दूर है भैया? आया? ಓ ಟೆಂಪಲ್ ಬಂತು. ಇದ್ರಲ್ಲಿ ಕಾಣಿಸಲ್ಲ. ಹಾಯ್, ಫಸ್ಟು ನಾವು ಕೊಂಡಗಿರಿ ಫಾಲ್ಸ್ ಅಂತಿದ್ದೀನಿ, ಕೊಂಡಗಿರಿ ಕೇವ್ಸ್ ಬಂದು ನಮ್ಮ ಡ್ರೈವರು ಫಸ್ಟು ಕೊಂಡಗಿರಿ ಕೇವ್ಸ್ಗೆ ಟೆಂಪಲ್ಗೆ ಕರ್ಕೊಂಬಂದಿದ್ದಾರೆ. ಸೊ ಟೆಂಪಲ್ ನೋಡೋಕೆ ಸಕ್ಕತ್ತಾಗಿದೆ. ಸೊ ವ್ಲಾಗಿಗಿನ್ನ ಕಂಪ್ಲೀಟ್ ಟೆಂಪಲ್ನ ನಾನು ವಿಡಿಯೋ ತೋರಿಸ್ತೀನಿ. ಸೊ ವ್ಲಾಗಿಂಗ್ ಬೇಡ, ಯಾಕಂದರೆ ಚೆನ್ನಾಗಿ ಕಾಣಿಸಲ್ಲ. ನಿಮಗೆ ಟೆಂಪಲ್ ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ. ಸೊ ಎಂಜಾಯ್ ಮಾಡ್ಕೊಳ್ಳಿ. ಚೆನ್ನಾಗಿ ಅಷ್ಟಿಲ್ಲಲ್ಲ. ಫಸ್ಟು ಟೆಂಪಲ್ ದರ್ಶನ ಮಾಡಿಕೊಂಡು ಇಲ್ಲಿ ಜನ ತಿಳಿತಾವ್ರೆ ಆಲ್ರೆಡಿ. ನಾವಿಬ್ಬರು ಫಾಸ್ಟಾಗಿ ಹೋಗ್ತಿದ್ರೆ ಸ್ವಾಮಿನಾಥ ನೋಡ್ರಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಫಸ್ಟು ಒಳಗಡೆ ಹೋಗ್ಬಿಡೋಣ, ಬರೀ ಬೇಗ, ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಿದು? ಇದೇನಾ? ಬರೀ ಇದು ಟಿಕೆಟ್ ಕೌಂಟರ್. ಫಸ್ಟ್ ಅಲ್ಲಿ ಹೋಗ್ಬಿಟ್ಟು ಹೋಗ್ಬಿಡೋಣ. ಫಸ್ಟ್ ಅಲ್ಲಿ ಹೋಗ್ಬರೋಣ ಬನ್ನಿ. ಹಾಂ, ಫಸ್ಟ್ ಅಲ್ಲಿ ಹೋಗ್ಬಿಡೋಣ. ಟಿಕೆಟ್ ತೊಗೋಬೇಕನ್ಸುತ್ತೆ, ಅಲ್ಲೂ ಟಿಕೆಟ್ ಕೇಳ್ತವ್ರೆ. ಬಾ. जगन्नाथ सब पे है ना? हाँ, पूरी जगह में है. जय जगन्नाथ. ಈ ಟೆಂಪಲ್ ಸ್ಪೆಷಾಲಿಟಿ ಏನು? ಸ್ಪೆಷಾಲಿಟಿ ಬಗ್ಗೆ ಕೇಳೋಕ್ಕೆ ಯಾರೂ ಗೈಡು ಇಲ್ಲ. ಇದ್ರ ಬಗ್ಗೆ ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಸೊ ನಾವೇ ನೋಡಿಬಿಟ್ಟು ಆಮೇಲೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡಬೇಕಷ್ಟೆ. ಸೊ ಕಂಪ್ಲೀಟ್ ಕೇವ್ಸ್ನ ನೋಡಿ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಾರಿನರ್ಸ್ ಅನ್ನೋದಕ್ಕಿಂತ ವಿಸಿಟರ್ಸು. ಎಕ್ಸ್ಪ್ಲೋರ್ ಮಾಡೋಕ್ಕೆ ನೇಚರ್ ಮಾತ್ರ ತುಂಬ ಸಾಕಾಗಿದೆ. ಸಿ
ಕಪಲ್ಸ್ಗೂ ಕೂಡ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಒಳಗಡೆ ಏನಿದೆ ಒಳಗಡೆ ಎಲ್ಲ ಖಾಲಿ ಖಾಲಿ ಏನೋ ಬರೆದಿದ್ದಾರೆ. ಕೆತ್ತನೆಗಳು ಏನೋ ವಿಚಿತ್ರವಾಗಿದೆ ಇಲ್ಲೆಲ್ಲ. ಅಲ್ಲಿ ಯಾವುದೋ ಮೂರ್ತಿ ಇದೆ ನೋಡಿ ಬನ್ನಿ. ಮೂರ್ತಿ ಇದೆ ಒಂದು. ಯಾವುದೋ ಮೂರ್ತಿ ಇದೆ. ಗೈಡ್ ತಗೋಬೇಕಾಗಿತ್ತು. ನಾ ಮೇಲೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬರೋ ಮನೆ ಕಿರಣ್ ಅವರೇ. ಅಲ್ಲಿ ಮೇಲೆ ಹೋಗ್ಬಿಟ್ಟು ಬರೋಣ. ಅಲ್ಲಿದೆಯಲ್ಲ ಒನ್ ಡೇನೇ ಬೇಕಿತ್ತು ಫುಲ್ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ. ಒಳಗಡೆ ಹೋಗಿ ಜಾಗ ಇಲ್ಲಲ್ಲ. ಕೊಂಡಗಿರಿ ಕೇವ್ಸ್ ಏನು ಫೇಮಸ್ ಇದು? ಕೇವ್ಸ್ಗೇನಾ? ಕೊಂಡಗಿರಿ ಕೇವ್ಸ್ ಹಿಲ್ಸ್ ಏನು ಫೇಮಸ್ಸು? ಇವೆಲ್ಲ ಮಾರ್ಬಲ್ಸ್ ಅನಿಸುತ್ತೆ. ಶಾಸನಗಳು ಐತೆ.
ಇದು ಬುದ್ಧ. ಒಂದು ರೌಂಡ್ ಬಂದ ದೇವಸ್ಥಾನ. ಬುದ್ಧನಗರು. ಫಸ್ಟ್ ಇವ್ರು ಯಾರು? ವೆಂಕಟೇಶ್ವರ ಯಾರು? ಬುದ್ಧ ವೆಂಕಟೇಶ್ವರ ಆಗಿರೋದಾ? ಯಾರು ಹೇಳಿದ್ದು? ಹಾಂ ಹೇಳಕ್ಕೂ ಒಂದೇನೋ ಇರಬೇಕು. ಇಲ್ಲಿ ತುಂಬ ಸೆಕೆ ಇರೋದ್ರಿಂದ ದಯವಿಟ್ಟು ಯಾರು ಜಗ್ಗಿನ ತರಬೇಡಿ. ತುಂಬ ಸಖತ್ತು ಚಳಿ ಇದೆ ಇಲ್ಲಿ. ನೋಡಿ ಇಲ್ಲಿ ಇವ್ರನ್ನ ನೋಡಿ, ನಮ್ಮದು ಫುಲ್ ಎಲ್ಲ ಚಳಿ ನೆಂದೋಗ್ಬಿಟ್ಟಿದ್ದೀವಿ ನಾವು. ಆರೆಂಜಿಗೆ ಚಳಿ ಇದೆ, ಅದರಿಂದಾಗಿ ಯಾರು ಆ ಸ್ವೆಟರ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬೇಡಿ ಈ ಕಡೆ ಬಂದಾಗ, ಓಕೆನಾ? ಸೊ ನಾವು ಕೊಂಡಗಿರಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಭಯ ಅಭಿ ಕಾ ಜಾ ರಹೆ ಹೈ? ಹಾಂ ಯಾವುದೇ ಹೇಳಿದ್ರು ಅರ್ಥ ಆಗಲಿಲ್ಲ. ಸೊ ಡೈರೆಕ್ಟ್ ಅಲ್ಲಿ ಹೋದ್ಮೇಲೆ ಅಲ್ಲೇ ವಿಡಿಯೋ ಮಾಡ್ತೀನಿ. ಮೇಬಿ ವಿವೋ ತಿಂತಾರಪ್ಪ ಚೆನ್ನಾಗಿ. ಕಾ ಜಾ ರಹೆ ಹೈ? ಲಿಂಗರಾಜ್ ಟೆಂಪಲ್. ಸೊ ಇವಾಗ ಲಿಂಗರಾಜ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಟೆಂಪ್ರೇಚರ್ ಇದೆ ಇವ್ರು ನೋಡ್ರಿ ಏನು ಲಿಂಗರಾಜ್ ಟೆಂಪಲ್ ಹೋಗಿ ಮಾಡ್ತೀನಿ. ನಾನು ಸೈಡ್ ಬಂದಿದ್ದು ಸುಮ್ಮನೆ ಇದು ಮಾಡಿದೆ. ಇದು ಬಸ್ ಸ್ಟಾಪ್, ಒಡಿಶಾ ಭುವನೇಶ್ವರ್ बस स्टॉप सही का इधर गवर्नमेंट भी और प्राइवेट बस स्टॉप भी दोनों इधर ही. हाँ 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 ओके, हमको इधर छोड़ देना, इधर ही छोड़ देना. अभी नहीं, लास्ट में. ಜಸ್ಟ್ ಲಿಂಗರಾಜ್ ಟೆಂಪಲ್ನ ನೋಡ್ದು. ದೇವಸ್ಥಾನ ಮಾತ್ರ ಬೆಂಕಿ. ಒಂದೊಂದು ಲಿಂಗಕ್ಕೂ ಒಂದೊಂದು ಟೆಂಪಲ್ ಇದೆ. ಅಷ್ಟು ಲಿಂಗಗಳನ್ನ ನಾವು ಕವರ್ ಮಾಡ್ದು. ಸೆಂಟ್ರಲ್ಲಿ ಗೊತ್ತಿಲ್ಲ ಯಾವ್ದು ಮಿಸ್ ಆಗಿದೆ. ಅಷ್ಟು ಲಿಂಗಗಳನ್ನೂ ಕವರ್ ಮಾಡಿದ್ದೀವಿ. ಮತ್ತು ಇವಾಗ ನೆಕ್ಸ್ಟ್ ರಾಜಾರಾಣಿ ಟೆಂಪಲ್ ಕಡೆ ಹೊರಟಿದ್ದೀವಿ. ತುಂಬ ಲೇಟ್ ಆಗುತ್ತೆ ಮತ್ತು ತುಂಬ ಟೆಂಪ್ರೇಚರ್ ಹೆವಿ ಸೆಕೆ ಇದೆ. ಇವಾಗ ರಾಜಾರಾಣಿ ಕಡೆ ಹೊರಟಿದ್ದೀವಿ. ಸೊ ಅಲ್ಲಿ ನೋಡೋಣ. ಬಟ್ ಮೊಬೈಲ್ ಅಲೋ ಇಲ್ಲ ಇಲ್ಲಿ, ಅದಕ್ಕೆ ಒಳಗಡೆ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ರಾಜಾರಾಣಿ ಬೈ ಚಾನ್ಸ್ ಏನಾದರೂ ಅಲೋ ಇದ್ದರೆ ಮಾಡ್ತೀನಿ. ಒಂದು ಎಷ್ಟು ಅವರ್ ಆಯಿತು ನಾವು ಒಳಗಡೆ ಬರೋದಕ್ಕೆ? 1 ಅವರ್ ಮೇಲೆ ಆಯಿತು. 1.5 ಅವರ್ ಮೇಲಾಗಿದೆ ನಾವು ಒಳಗಡೆ ಫುಲ್ ಎಲ್ಲ ಓಡಾಡಿಕೊಂಡು ಮೇನ್ ಲಿಂಗನೆಲ್ಲ ದರ್ಶನ ಮಾಡ್ಕೊಂಡು ಬರೋದಕ್ಕೆ. ನಾವು ಒಂದು ಮಾಡಿದ್ದು ಸಣ್ಣ ಪುಟ್ಟ ಲಿಂಗಗಳನ್ನೆಲ್ಲ ಫಸ್ಟ್ ಕವರ್ ಮಾಡಿ ಆಮೇಲೆ ನಾವು ಮೇನ್ ಲಿಂಗಕ್ಕೆ ಹೋಗಿ ಅಷ್ಟೇ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬಂದು. ಇನ್ನೂ ಲಿಂಗ ಕವರ್ ಮಾಡಿಲ್ಲ. ಔಟ್ಸೈಡ್ ಒಳಗಡೆ ಕಾಂಪೌಂಡಲ್ಲಿರೋ ಲಿಂಗಗಳನ್ನ ಮತ್ತು ದೇವಸ್ಥಾನಗಳನ್ನ ನಾವು ಕವರ್ ಮಾಡಿದ್ದೀವಿ. ಔಟ್ಸೈಡಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಇವನ್ ಲೇಟ್ ಕೂಡ ಆಗ್ತಿದೆ. ಇನ್ನು ನಾವು ಊರಿಗೆ ಬೇರೆ ಹೋಗಬೇಕು. ಅದಕ್ಕೆ ಇನ್ನು ಬಸ್ಸಾ ಟ್ರೈನಾ ಅದಕ್ಕೆ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದಿರೋದ್ರಿಂದ ಏನೋ ಇದೆ ಅಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ನೋಡೋಣ. ಫಸ್ಟು ರಾಜಾರಾಣಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ನೋಡಿ ಬೈ ಚಾನ್ಸ್ ಅಲ್ಲೇನಾದರೂ ಫೋನ್ ಅಲ್ಲೋ ಇದ್ದರೆ ಅಲ್ಲಿ ವಿಡಿಯೋ ಮಾಡೇ ಮಾಡ್ತೀನಿ. ಸೊ ವೇಟ್ ಫಾರ್ ರಾಜಾರಾಣಿ ವಿಡಿಯೋ. ಥ್ಯಾಂಕ್ ಯು. ಲಿಂಗರಾಜ್ ಟೆಂಪಲಲ್ಲಿ ಒಂದು ಟೆಂಪಲ್ ಏನೋ ದೊಡ್ಡದಕ್ಕೆ ದೊಡ್ಡ ಹಿಸ್ಟ್ರಿ ಇದೆ. ಬಟ್
ಟೆಂಪಲಲ್ಲಿ ತುಂಬ ಸ್ಕ್ಯಾಮ್ ನಡೆಯುತ್ತೆ. ದೇವ್ರ ದರ್ಶನ ಮಾಡೋಕ್ಕೆ ಏನಾದರೂ ಹೋದರೆ ಅವರು ಮಂತ್ರದಂಡ ಥರ ಏನದು ನವಿಲ್ಗರಿದು ಒಂದು ಇದು ಮಾಡ್ಕೊಂಡು ಹಿಡಿಯಕ್ಕೆ ಬರ್ತಾರೆ. ಹಂಗೆ ಹಿಡ್ಕೊಂಡು ನೇಮ್ ಅಂತ ಕೇಳ್ತಾರೆ ಅಷ್ಟೇ. ಅಲ್ಲಿಂದ ಸ್ಟಾರ್ಟ್ ಆಗೋದು 1,000 ರೂಪಾಯಿ, ಒಬ್ಬ ಪರ್ಸನ್ಗೆ 1,000 ರೂಪಾಯಿ. ಒಂದು 10ರಿಂದ 15 ನಿಮಿಷಕ್ಕೆ 1,000 ರೂಪಾಯಿ ಕಿತ್ಕೊಳ್ಳೋವರೆಗೂ ಬಿಡಲ್ಲ, ಆಚೆ ಕಳಿಸಲ್ಲ. ಬೈ ಚಾನ್ಸ್ ಹಂಗೆ ನಾನು ಅಷ್ಟೊಂದು ದುಡ್ಡು ಹೆಂಗೆ ಅಂತ ಕ್ವಶನ್ ಮಾಡಿದ್ರೆ ನೆಗೆಟಿವ್ ಏನಾದರೂ ಹೇಳ್ಬಿಡೋದು, ನಿಮ್ಗೆ ಹಂಗಾಗುತ್ತೆ, ನಿಮ್ಮ ಲೈಫ್ ಹಿಂಗೆ ಆಗ್ಬಿಡುತ್ತೆ ಅದು ಇದು ಅಂತ. ಟೆಂಪಲ್ಗೆ ಒಳ್ಳೆ ಇಷ್ಟ ಇದೆ, ಬಟ್ ಅಲ್ಲಿ ಒಳಗಡೆ ಇರೋರು ಅದು ಸರಿ ಕಾಪಾಡ್ಕೊತಾ ಇಲ್ಲ. ಸೊ ನೆಗೆಟಿವ್ ಪಾಯಿಂಟ್ ಅಂದರೆ ಇದೊಂದು. ಪಾಸಿಟಿವ್ ಅಂದರೆ ದೇವಸ್ಥಾನದ್ದು ಅದ್ರ ಶೈಲಿ, ಅದ್ರದ್ದು ಏನದು ವರ್ಣನೆ ಇಲ್ಲ, ನೀವು ಕಣ್ಣಾರೆ ನೋಡಲೇಬೇಕು. ಫೋನ್ ಕೂಡ ಅಲ್ಲಾಗಲಿಲ್ಲ ನಮಗೆ ವಿಡಿಯೋ ಮಾಡೋಣ ಅಂದರೆ, ಅದು ವರ್ಣನೆ ಮಾಡೋಕ್ಕೆ ಆಗಲ್ಲ. ಇದು ಈಗಿನ ಕಾಲದಲ್ಲಿ ಏನಾದರೂ ಈ ದೇವಸ್ಥಾನ ಕಟ್ಟ್ರಿ ಅಂದರೆ ಆಗುತ್ತಾ? ಚಾನ್ಸೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಚಾನ್ಸೇ ಇಲ್ಲ. ಹೇಳಕ್ಕೆ ಮಾತುಗಳು ಇಲ್ಲ. ನಮ್ಮ ಬೆಂಗಳೂರಲ್ಲಿ ಬರ್ಕೊಡ್ತೀನಿ ಅಂದ್ರೆ ಕಟ್ಟಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನನ್ನ ಲೈಫಲ್ಲಿ ಇಂಥ ದೇವಸ್ಥಾನಗಳಿಗೆ ಒಂದ್ಸಲ ಆದರೂ ಬರಬೇಕು. ನಮ್ಮದು ಸಡನ್ ಪ್ಲಾನ್ ಆಗಿರೋದ್ರಿಂದ ಒಂದ್ಸಲ ಬಂದಿದ್ದೀವಿ ಆಲ್ರೆಡಿ. ಸೊ ಈಗ ನೋಡಬೇಕು ನೆಕ್ಸ್ಟ್ ಏನೇನಾಗುತ್ತೆ, ಎಲ್ಲೆಲ್ಲಿ ಹೋಗಬೇಕು, ಏನು ಕತೆ ಅಂತ. ನೀವು ಕೇಳ್ತಿದ್ದ ದೇವಸ್ಥಾನ ಬಂತು ನೋಡಪ್ಪ, ಅದು ಈಗ ರಾಜರಾಣಿ ಟೆಂಪಲ್ಗೆ ಬಂದಿದ್ದೀನಿ, ನೋಡೋಣ. ಬ್ರೋ ಸ್ಟ್ರೈಟ್ ವಿಡಿಯೋ ಮಾಡ್ರಿ ಬ್ರೋ. ಇನ್ಸ್ಟಾಗ್ರಾಮ್ದು ಹಾಕೋಕೆ. ರಾಜಾರಾಣಿ ಟೆಂಪಲ್ ಪೀಸ್. ಒಳ್ಳೆ ಸ್ಪಾಟು ಬ್ರೋ. ರಾಜಾರಾಣಿ ಟೆಂಪಲ್. ಅಲ್ಲಿಗೆ ಬರೋದು ಹೆಂಗೆ? ಅಲ್ಲಿ